ಶ್ರೀ ರಾಮಲಿಂಗೇಶ್ವರ ಜಾತ್ರಾ ಮಹೋತ್ಸವ ಈಗಾಗಲೇ ಪ್ರಾರಂಭವಾಗಿ 5 ದಿವಸಗಳಾಗಿದೆ. ನಾಳೆ ಕಾಮಾಕ್ಷಿ ಸಮೇತ ರಾಮಲಿಂಗೇಶ್ವರ ರಥೋತ್ಸವ ವಿಜೃಂಭಣೆಯಿಂದಲೇ ಜರಗಲಿದೆ. ಆ ಜಾತ್ರೆಗೆ ನಮ್ಮ ಪೂರ್ವ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ. ಅದೇ ಥರ ಆಹ್ವಾನಿತರನ್ನು ಕರೆದಿದ್ದು ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಸುರೇಶಣ್ಣವರು ಹಾಗೂ ನಮ್ಮ ಮಾಜಿ ಶಾಸಕರಾದಂಥ ಕೊತ್ತೂರು ಮಂಜಣ್ಣವರು, ಈಗ ಕೋಲಾರನ ಶಾಸಕರು ಕೊತ್ತೂರು ಮಂಜಣ್ಣವರು, ಅದೇ ರೀತಿ ಅನಿಲಣ್ಣವರು MLC ಅವರಾದಂಥ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಅಮಾನಣ್ಣವರು ಮತ್ತು ಆದಿನಾರಾಯಣವರು ಆವಣಿ ಬ್ಲಾಕ್ ಇವರು ಈ ಸತಿ ಆವಣಿ ಬ್ಲಾಕ್ ಅಧ್ಯಕ್ಷರಾದ ಮೇಲೆ ಪೂರ್ತಿ ಜವಾಬ್ದಾರಿ, ಆವಣಿ ಅಂತ ಬ್ಲಾಕ್ ಅಧ್ಯಕ್ಷರಾದ ಮೇಲೆ ಪೂರ್ತಿ ಜವಾಬ್ದಾರಿಯನ್ನು ಅವರೇ ವಹಿಸ್ಕೊಂಡು ಈ ಜಾತ್ರೆಯನ್ನು ಆದಿನಾರಾಯಣವರು ವಿಜೃಂಭಣೆಯಿಂದ ಮಾಡಬೇಕು ಅಂತ ಈ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೀವಿ. ಅದೇ ಥರ ನಾವು ಸುಮಾರು ಒಂದು 4-5 ವರ್ಷಗಳಿಂದ ಭಾಳ ಕಡಿಮೆ ದನದ ಜಾತ್ರೆ ಸೇರ್ತಾ ಇತ್ತು. ಈ ಸರಿ ಅಂತೂ ಭಾಳ ವಿಜೃಂಭಣೆಯಿಂದ ಭಾಳಷ್ಟು ದನಗಳು, ಭಾಳಷ್ಟು ಇಂಥ ದನಗಳೆಲ್ಲ ಎತ್ತುಗಳು ಈಗಾಗಲೇ ಮಾರಾಟಗಳು ಕೂಡ ಆಗ್ತಾಯಿದೆ. ವಿಜೃಂಭಣೆಯಿಂದ ರೈತರು ಭಾಳ ಒಳ್ಳೆ ಎತ್ತುಗಳನ್ನು ತಂದಿದ್ದಾರೆ. ಭಾಳ ಚೆನ್ನಾಗಿ ನಡೀತಾ ಇದೆ ಜಾತ್ರೆ. ಅದೇ ರೀತಿ ಎಲ್ಲರೂ ಈ ತಾಲೂಕಿನ ಹಾಗೂ ಈ ಜಿಲ್ಲೆಯ 2-3 ಜಿಲ್ಲೆಗಳಿಂದ ಬರ್ತಾರೆ, ಆದರೆ 2-3 ರಾಜ್ಯಗಳಿಂದನೂ ಬರ್ತಾರೆ. ಎಲ್ರಿಗೂ ಆಹ್ವಾನ ಕೊಡ್ಲಿಕ್ಕೆ ಆಗೋದಿಲ್ಲ. ನಾವು ಇದೇ ಆಹ್ವಾನ ಅಂತ ತಿಳಿದು ನಮ್ಮ ಜಾತ್ರೆಗೆ ಬಂದು ಊಟದ ವ್ಯವಸ್ಥೆ ಎಲ್ಲ ಭಕ್ತಾದಿಗಳಿಗೂ ನಾವು ಸಹ ಊಟದ ವ್ಯವಸ್ಥೆಯನ್ನು ಏರ್ಪಡಿಸಿರ್ತೇವೆ. ಎಲ್ಲರೂ ಊಟ ಮಾಡಿಕೊಂಡು ದೇವರ ಪ್ರಸಾದ, ರಾಮಲಿಂಗೇಶ್ವರ ಸ್ವಾಮಿಯ ಪ್ರಸಾದ ಅಂತ ತಿಳ್ಕೊಂಡು ಊಟ ಮಾಡಿಕೊಂಡು ಎಲ್ಲರೂ ಹೋಗಬೇಕು. ಶ್ರೀ ರಾಮಲಿಂಗೇಶ್ವರ ಸ್ವಾಮಿ ಜಾತ್ರೆಗೆ ಎಲ್ಲರಿಗೂ ಆಹ್ವಾನ ಇದೆ. ದಯವಿಟ್ಟು ಎಲ್ಲರೂ ಬರಬೇಕಂತ ಈ ಮೂಲಕ ನಾವು ಪ್ರಾರ್ಥಿಸ್ತಾ ನಿಮಗೆ ತಿಳಿಸ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಬರಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ, ಇದೇ ನಮ್ಮ ಆಹ್ವಾನ. ನಮಸ್ಕಾರ.